ಸಮಾಜಮುಖಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವ ರೋಟರಿ ಕ್ಲಬ್ ಆಫ್ ಹಾಸನ ಸನ್ರೈಸ್ ವತಿಯಿಂದ ನಗರದ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗಾಗಿ ಸುಮಾರು 30,000 ಮೌಲ್ಯದ ರೇಡಿಯೋ ಸಾಧನ ಹಾಗೂ ಸ್ಪೀಕರ್ ವ್ಯವಸ್ಥೆಯನ್ನು ಅಳವಡಿಸಿಕೊಡುವ ಕಾರ್ಯ ನೆರವೇರಿಸಲಾಯಿತು. ಈ ವ್ಯವಸ್ಥೆಯನ್ನು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಉದ್ಘಾಟಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳು ಕಾರಾಗೃಹದ ವಿವಿಧ ವಿಭಾಗಗಳನ್ನು ದಿಢೀರ್ ಪರಿಶೀಲನೆ ನಡೆಸಿದರು. ಕಾರಾಗೃಹ ಪ್ರವೇಶಿಸುತ್ತಿದ್ದಂತೆಯೇ ಅಡಿಗೆ ಮನೆಗೆ ತೆರಳಿ ಕೈದಿಗಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟವನ್ನು ಸ್ವತಃ ಪರಿಶೀಲಿಸಿದರು. ಅಡಿಗೆ ಪ್ರಕ್ರಿಯೆ, ಸ್ವಚ್ಛತೆ ಮತ್ತು ಆಹಾರದ ಗುಣಮಟ್ಟವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ ಅವರು, ಕೈದಿಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಗೂ ಉತ್ತಮ ಗುಣಮಟ್ಟದ ಆಹಾರ ದೊರೆಯಬೇಕು, ಇದರಲ್ಲಿ ಯಾವುದೇ ರೀತಿಯ ರಾಜಿ ಆಗಬಾರದು ಎಂದು ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ತಯಾರಾಗುತ್ತಿದ್ದ ಆಹಾರವನ್ನು ತಾವೇ ಸೇವಿಸಿ ಪರಿಶೀಲಿಸಿ ವ್ಯವಸ್ಥೆಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ನಂತರ ಕೈದಿಗಳಿಗಿರುವ ಬ್ಯಾಂಕರ್ಗಳಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಕೈದಿಗಳೊಂದಿಗೆ ಆತ್ಮೀಯವಾಗಿ ಸಂಭಾಷಣೆ ನಡೆಸಿ ಬದುಕಿನ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಟ್ಟರು. ನಿಮಗೆ ಕುಟುಂಬವಿದೆ, ಮಕ್ಕಳ ಜವಾಬ್ದಾರಿ ಇದ್ದು ತಪ್ಪಿನ ದಾರಿಗೆ ಏಕೆ ಹೋದಿರಿ? ಜೀವನದಲ್ಲಿ ತಪ್ಪುಗಳು ಸಂಭವಿಸಬಹುದು, ಆದರೆ ಅದನ್ನು ತಿದ್ದಿಕೊಳ್ಳುವ ಮುಖ್ಯ. ಈ ಭೂಮಿಗೆ ಬಂದ ಮೇಲೆ ಒಳ್ಳೆಯದನ್ನು ಮಾಡಬೇಕು. ಯಾರು ಇಲ್ಲಿಂದ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಮರ್ಮೀಯವಾಗಿ ಹೇಳಿದರು. ತಪ್ಪು ಸರಿಪಡಿಸಿಕೊಳ್ಳಿ, ಮೊದಲು ಒಳ್ಳೆಯ ಮಾನವರಾಗಿ ಬದುಕುವುದನ್ನು ಕಲಿಯಿರಿ. ಕಳ್ಳತನ, ಮೋಸ, ಸುಳ್ಳಿನ ಮೂಲಕ ಎಷ್ಟು ದಿನ ಬದುಕಲು ಸಾಧ್ಯ? ಮಾಡಿದ ತಪ್ಪನ್ನು ಅರಿತು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಪುನಃ ಸ್ಥಾಪನೆಗೊಳ್ಳಲು ಪ್ರಯತ್ನಿಸಿ ಎಂದು ಅವರು ಸಲಹೆ ನೀಡಿದರು. ಜಿಲ್ಲಾಧಿಕಾರಿಗಳ ಈ ಮಾತುಗಳಿಗೆ ಕೈದಿಗಳು ಗಮನದಿಂದ ಸ್ಪಂದಿಸಿದರೆಂದು ತಿಳಿದು ಬಂದಿದೆ. ಇದೇ ವೇಳೆ ರೋಟರಿ ಕ್ಲಬ್ ಸನ್ರೈಸ್ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದ ಜಿಲ್ಲಾಧಿಕಾರಿಗಳು, ಈ ರೇಡಿಯೋ ವ್ಯವಸ್ಥೆಯ ಮೂಲಕ ಕೈದಿಗಳು ಆಕಾಶವಾಣಿಯ ವಿವಿಧ ಉಪಯುಕ್ತ ಕಾರ್ಯಕ್ರಮಗಳನ್ನು ಆಲಿಸಿ ತಮ್ಮ ಮನೋಭಾವದಲ್ಲಿ ಸಕಾರಾತ್ಮಕ ಬದಲಾವಣೆ ತರಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಬಿಡುಗಡೆಯ ನಂತರ ಉತ್ತಮ ಜೀವನ ನಡೆಸಲು ಈ ಜ್ಞಾನವನ್ನು ಅಳವಡಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದರು. ರೇಡಿಯೋ ಕಾರ್ಯಕ್ರಮಗಳ ಮೂಲಕ ಶಿಕ್ಷಣ, ನೈತಿಕ ಮೌಲ್ಯಗಳು ಹಾಗೂ ಸಮಾಜದಲ್ಲಿ ಉತ್ತಮವಾಗಿ ಬದುಕುವ ಮಾರ್ಗಗಳನ್ನು ಅರಿಯುವ ಅವಕಾಶ ದೊರೆಯಲಿದೆ ಎಂದರು. ಹಸಿರು ಹಾಸನ ನಾವೇನಂತ ಪ್ರಾರಂಭ ಮಾಡಿದ್ವಿ, ಈ ಹಸಿರು ಹಾಸನ ಕಾರ್ಯಕ್ರಮ ನಮ್ಮ ಕಾರಾಗೃಹದಿಂದ ಪ್ರಾರಂಭ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ದೊಡ್ಡ ಚಪ್ಪಾಳೆ. ಯಾಕಂದ್ರೆ ಒಂದು ಸಣ್ಣ ಹಿಂದೆಗಡೆ ಇರ್ತಕ್ಕಂಥ ಜಾಗವನ್ನ ಎಲ್ಲ ಕ್ಲೀನ್ ಮಾಡಿಸಿ ಗೊಬ್ಬರ ಹಾಕಿ ಅದನ್ನ ನೀಟಾಗಿಟ್ಟು ಅಲ್ಲಿ ಅವರು ಹೇಳಿದ್ದಾರೆ, ಮೇಡಮ್ ಇನ್ನು ನಾವು ಇದನ್ನ ಸಂಪೂರ್ಣ ಕೈತೋಟವನ್ನ ಮಾಡಿಬಿಡ್ತೇವೆ, ಎಲ್ಲ ಮರಗಳನ್ನ ಹಾಕಿಸ್ತೇವೆ, ಹಣ್ಣಿನ ಮರಗಳನ್ನ, ಮತ್ತೆ ಸುಂದರವಾದ ಒಂದು ಕೈತೋಟವನ್ನ ಇದರ ನಿರ್ವಹಣೆ ಮಾಡ್ತೇವೆ ಅಂತೇಳಿ ಅವರು ನಮಗೆ ಹೇಳಿದ್ದಾರೆ. ಎಲ್ಲ ಹುಲ್ಲು ಬೆಳೆದು ಎಲ್ಲ ಗಲೀಜಾಗಿರೋ ಒಂದು ಪ್ರದೇಶವನ್ನ ಎಷ್ಟು ಚೆನ್ನಾಗಿ ಮಾಡಿ ಒಂದು ಸುಂದರ ತೋಟ ಮಾಡುವ ಪಣ ಅವರು ಕೈತೊಟ್ಟಿದ್ದಾರೆ. ನಾವು ಹಸಿರು ಹಾಸನಕ್ಕೆ ಮೊದಲ ಹೆಜ್ಜೆ ನಿಮ್ಮಿಂದಲೇ ಪ್ರಾರಂಭ ಆಗಿದೆ. ತುಂಬಾ ಸಂತೋಷ. ಯಾಕಂದ್ರೆ ನಾವೆಲ್ಲರೂ ತೋಟದಲ್ಲಿ ಕೆಲಸ ಮಾಡಿ ಒಳ್ಳೆ ಎಲ್ಲರೂ ಹೆಸರಿಗೆ ಒಬ್ಬೊಬ್ಬರ ಹೆಸರಿಗೆ ಒಂದೊಂದು ಗಿಡ ನೆಡೆಸಿ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಝೋನ್ 9ರ ಅಸಿಸ್ಟೆಂಟ್ ಗವರ್ನರ್ ಜೆಎನ್ ಮಂಜುನಾಥ್, ಅಧ್ಯಕ್ಷ ಎಚ್ಡಿ ವಜ್ರಕುಮಾರ್, ಕಾರ್ಯದರ್ಶಿ ಕೆಎಸ್ ಯೋಗೇಶ್, ಹಾಸನ ಆಕಾಶವಾಣಿ ಕಾರ್ಯನಿರ್ವಾಹಕರಾದ ಮಧುಸೂದನ್, ಕಾರ್ಯಕ್ರಮ ಮುಖ್ಯಸ್ಥರಾದ ಸುಜಾತಾ ಇ ತಳವಾರ್, ಪತ್ರಕರ್ತ ಬಿಆರ್ ಉದಯಕುಮಾರ್, ನಿರ್ದೇಶಕರಾದ ಭುವನೇಶ್, ಸಿದ್ದನಂಜಪ್ಪ, ರಾಜೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಪ್ರಸನ್ನ ಆರ್ ವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.